ಹೌದ್ರಿ? ಹೌದು. ಅದು ಬುದ್ಧಿ ನಂಬಿ ನಿಂತ್ಕೋರಿ. ನಾಳೆ ಅಮಾಸಿ ಹತ್ತಿರಿ, ಆಶೀರ್ವಾದಕ್ಕಾಗಿ ತೊಗೊಂಬರ್ರಿ. ಕಲ್ಯಾಣ ಆಗುವಂಗೆ ನಮ್ಮ ಮಾಡ್ತೀವಿ. ಸ್ವಲ್ಪ ಕೊಡ್ರಿ. ಅಂದ್ರೆ ಹೌದು ಸರ್. ತಡಾದಾರ ಒಂದು ಇಬ್ರು ಅಣ್ಣ ತಮ್ಮ ಬಂದಾರ. ಬರ್ರಿ ನಿಮ್ಮ ತಮ್ಮರ್ರಿ. ನೀವು ಅದ್ರಲ್ಲ ಸಾಕು. ಏನ ಮಾಡಿದ್ರು ಉಜ್ಜಳಿಲ್ಲ. ಹೌದನ್ರಿ ಅಣ್ಣ? ಎಷ್ಟು ದುಡಿದ್ರು ಉಜ್ಜಳಿಲ್ಲ. ಹೌದನ್ರಿ. ಒಂದು ತಪ್ಪುತ್ತ ಒಂದು ಬಿಟ್ಟಿಲ್ಲ, ಕನ್ಯೆ ಹತ್ತಿಲ್ಲ. ಹೌದಣ್ಣ? ನಿಮ್ಮ ತಮ್ಮನ ಅಣ್ಣ? ತಮ್ಮರಿಗೆ ಪಾದಕ್ಕೆ ಬಿದ್ದವ್ರು ಏನು ಮಾಡ್ತೀರಿ ಮಾಡ್ರಿ. ಆದ್ರೆ ನಮಗೆ ಯಾರು ಕೆಟ್ಟದ್ದು ಮಾಡ್ಯಾರ ಅವ್ರ ರಕ್ತ ಕಾರ್ಬೇಕ್ರಪ್ಪ. ಆ ಶಬ್ದನೂ ಬರಬಾರ್ದ ಇಲ್ರಿಪ್ಪ. ನಮ್ಗೆ ತೋರಿಸ್ತಾರ ಅವರು. ಆ ಶಬ್ದನು ನಿಮ್ಮ ಬಾಯಿಂದ ಬರಬಾರ್ದು. ತ್ರಾಸ ಅದೇನ ಹೆಬ್ಬಾಳಿ ಅಜ್ಜನ ಆಶೀರ್ವಾದದಿಂದ ನೀವು ಉದ್ಧಾರ ಆಗುದು, ನೀವು ಪಡ್ಕೊಳ್ಳೋದು ದುಡ್ಕೊಳ್ಳೋದು ಅಂತ ಕಲೀರಿ. ಆಯ್ತ್ರಿಪ್ಪ. ನಮ್ಗೆ ಯಾರ ನಿಮಗ ಏನು ಇಷ್ಟ ಎಳ್ದಾರ ಅದು ಇಷ್ಟ ಅಲ್ಲ, ಹಾಲು ಅಮೃತ ಅಂತ ತಿಳ್ಕೊಬೇಕು ನೀವು. ಎಲ್ಲಿ ಮಟ್ಟ ತಿಳ್ಕೊಂಡು ಅಂದ್ರೆ ನಂದು ಆಶೀರ್ವಾದ ಇರ್ತದೆ. ಅಷ್ಟ ಈಗ ಯಾರು ಮಾಡಿರ್ತಾರ ಈ ಕಲಿಯುಗದಾಗ ಅವ್ರ ಊಟ ಮಾಡೋದು, ಮತ್ತೊಬ್ರು ಉಣ್ಣಾಕ್ ಬರುದಿಲ್ಲ. ಅದು ಎಡಿ ಕರ್ಕೊಂಡು ಹೋಗ್ರಿ ಇದನ್ನ ಅರ್ಜೆಂಟ್ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋದಾಗತ್ತೆ ಇಲ್ಲ ಎಂತ ಕರ್ಕೊಂಡು ಹೋಗ್ತೀವಿ ನೋಡು. ಅಲ್ಲಿ ಬುಕ್ಕು ಸುದ್ದ ಆಗ್ಬೇಕು, ಹೌದಾಗಬೇಕು ಅಂದ್ರ ಹೆಂಗ್ ಮಾಡ್ತಿರು? ಕರ್ಕೊಂಡು ಅಲ್ಲಿ ಬಂದು ಅದೆಲ್ಲ ಚೆಕ್ ಮಾಡಿ ಹೇಳ್ತಾನೆ, ಇದಕ್ಕೆ ಏನು ಮಾಡ್ಬೇಕು ಅನ್ನೋದು ಹೇಳ್ತಾನ. ಆ ಥರ ಮಾಡಿಸ್ಕೋರಿ, ನನ್ನ ಬೂದಿ ನನ್ನ ನಡ್ಕೋರಿ, ಕಲ್ಯಾಣ ಮಾಡಿ. ಅಲ್ಲೇ ಏನು ಹೇಳುದಿಲ್ಲ, ಇಲ್ಲೇ ಆಗ್ತೀನಿ ಕುಂತ ಗತಿಗೆ ಆಗೈತಿ. ಈಗೂ ಹೇಳಿನಿ ಮಾಡ್ಸ್ಯಾರ ಆ ಥರ. ಮತ್ತ ಅಲ್ಲಿ ಒಂದು ಬೇರೆ ಇಲ್ಪ. ನೀವು ಸೇವಾ ನಿಮಗ ಬರ್ತಾರೆ ಮಿಸ್ತ್ರಿ ಹೇಳಲ್ವ ಮುಂದ್ರ ಮತ್ತೆ ಅದನ್ನ ತಿಳ್ಕೊರಿ. ನಂಬಿಕೆ ಕಳ್ಕೊಬೇಡ್ರಿ. ಇವ 82ರಾಗ 1982ರಾಗ ನನ್ನ ಆಶೀರ್ವಾದ ಆಗೈತಿ. 83ರಿಂದ ನಾನು ಸೇವೆ ಮಾಡಕತ್ತೇನ. 3 ತಿಂಗಳ ತಪಸ್ಯ ಜಪ ತಪ ಸುಡುಗಾಡ ಚಿದ್ದನ ಮಠ ಅರಣ್ಯ ಎಲ್ಲ ತಿರುಗಾಡಿ ಇವಾಗ ಗಟ್ಟಿ ಮಾಡ್ಕೊಂಡನ. ಅದು ಏನಾಗತ್ತ ಸ್ವಭಾವಕ್ಕಿದ್ದಾಗ ಇವಾಗ ಹೆಂಗ್ಯಾಂಗ ವಯಸ್ಸಾಗ್ತಾವು, ಸ್ವಭಾವಕ್ಕಿದ್ದಾಗ ಏನ್ ನೋಡಿರ್ತಾನ ಅದಕ್ಕೆ ಕರ್ವಾಯಿ. ಇದನ್ನ ತಿಳ್ಕೊರಿ, ಮುಂದೆ ಉಚ್ಚಾರಿಸ್ಬೇಡ್ರಿ. ಈಗ ನನ್ನ ಮೂರ್ತಿ ಮಾಡಿಸಿ ಇವ ಬಿಡ್ನ ಆಮೇಲೆ ಅವ್ರ ಓನ್ ಕಡೆ ಹೋಗಿ ಕುಂತಾವ. ಈಕಿ ಸನಿಯಾಕೂ ಬಂದಿಲ್ಲ, ಈಕಿಗೆ ಯಾಕೂ ಒಂದಿಲ್ಲ. ಹೌದನ್ರಿ?
ಹೌದಂತ ಇದು ಲಗ್ನ ಆಗಿನೂ ಭಾಳ ದಿವಸ ಆಗಿಲ್ಲ. ಹೌದ್ರಿ ಹೌದು ಅದಕ್ಕೆ ಹೆಣ್ಮಳಿಗೆ ಹೇಳ ಅಮಾಚಿ ನನ್ನ ದರ್ಗ ಹತ್ತಂತ ಹ್ಞೂ ಆಶೀರ್ವಾದ ಕಾಯುವ ಏನು ಹ್ಞೂ ನನ್ನ ಬುದ್ಧಿ ನಂಬಿ ನಡ್ಕೋ. ಆಯ್ತು ಅಷ್ಟು ಮಾಡಿರಿ. ಇದು ಹುಬ್ಬಳ್ಳಿ ದೊಡ್ಡ ಲಾಲ್ ಸಾಬಲ್ಲಿ ಹೆಣ್ಣು ಮಕ್ಕಳ ತಂದೆ. ಹೌದು ಇದನ್ನ ಯಾವಾಗ್ಲೂ ಹೇಳ್ಕೊಂತ ಬಂದಿ ನಾನು. ಹೇಳ್ಕೊಂತ ಬಂದಿರ ಸರ್, ವಾರದಾಗ ಒಂದಿನ ರಂದಂತ್ರಿ. ಹೆಣ್ಣು ಮಕ್ಕಳನ್ನ ಕೈ ಬಿಡುದಿಲ್ಲ, ನನ್ನ ತಕ್ಕ ದುಡುಕುವನ್ನು ನಡ್ಕೋ. ಅದು ದುಡಿಮೆ ಮಾಡ್ಬೇಕು ನೋಡ್ರಿ ಅಕ್ಕ. ಸ್ವಲ್ಪ ಕೊಡು. ಈ ಬೆಂಗಳೂರಿಂದ ಮತ್ತೆ ಯಾವ ಬಂಗಾರ ಕಳ್ಕೊಂಡು ಬಂದ್ವಪ್ಪ. ಯಾರ್ಯಾರು ಬಂಗಾರ ಕಳ್ಕೊಂಡ್ರು ಬೆಂಗಳೂರು ಕಡೆಗೆ ಬಂದ್ರಿ. ಮನ್ಯಾಗ ಕಳ್ದೈತ್ರಿ ಅಜ್ಜ. ಹೋದ್ 4ನೇ ತಿಂಗಳಿದ ಹ್ಞೂ ಕಳೆದ. ಹೌದನ್ರಿ ಅಕ್ಕ? ಇಲ್ರಿ 2 4ನೇ ತಿಂಗಳದಾಗ ನಿದ್ದಾಮ ಎತ್ತದ್ದು ನೋಡಿದಾರು, ನಿಮ್ಮ ಮನೆಗೆ ವಹಿವಾಟದಾರು, ನಿಮ್ಮ ಮನೆಗೆ ರೂಢಿ ಇದ್ದಾರು. ಒಂದು ಹೆಣ್ಣು ಓದತ್ ನೋಡಪ್ಪ. ನೀವು ಹುಬ್ಬಳ್ಳಿ ಆತನ ಕಡೆ ಹೋಗಿದ್ವಿ. ನಿಮ್ಮ ಮನೆಗೆ ರೂಢಿ ಇದ್ದಾರು, ನಿಮ್ಮ ಮನೆಗೆ ವಹಿವಾಟಿದ್ದಾರು, ನಿಮ್ಮ ಕೂಡ ಶಾಮಿಲ್ ಇದ್ದಾರ ತಗೊಂಡು ಹೋಗ್ಯಾರ. ಬೇಕಂತ ಮಾಡಾರ. ಮತ್ತೆ 11 ದಿನದ ಒಳಗ 9 ದಿನದ ಒಳಗ ಅದು ಎಲ್ಲಿತ್ತು ಅಲ್ಲಿ ತಂದು ಇಡ್ಲಿಕ್ಕಂದ್ರ ಅವ್ರಿಗೆ ಪಾರ್ಸಿ ಹೊಡಿತೈತೆ ಅಂದಾರ ಅಂತೇಳಿ ನೋಡ್ರಿ ಸುದ್ದಿ ಮಾಡ್ಬೇಕ. ಮನೆ ಕಡೆಗೆ ಸುದ್ದಿ ಮಾಡ್ರಿ. ನಿನ್ ಮನಿ ಬಿಟ್ಟ ಎಷ್ಟನೇ ಮನಿ ಅದ್ರಿ ಹೇಳ? ನಮ್ಮ ಮನೆ ಬಿಟ್ಟು ಅವ್ರದ್ದು 2ನೇ ಮನೆ ಗುರು. 3ನೇದ್ ಅವ್ರದ? 3ನೇದು ಅವ್ರದ ಮನೆ ರೀ. ಹೌದ್ರಿ? ಹ್ಞೂ ಹೌದಂತ್ರಿ. ಮತ್ತೆ ಅವ್ರ ಅದ ಅಂತ ಕಾಣಕತ್ತೈತಿ ನನಗ. ಅವ್ರು ಎಲ್ಲಿ ಇಟ್ಟಾರ ಅದನ್ನ ಅನ್ನೋದನ್ನು ಹೇಳ್ತೀನಿ. ಧೈರ್ಯ ಸಾತಿಲ್ಲ ಅವ್ರಿಗೆ. ಅದನ್ನ ಪಾರ್ಸಲ್ ಮಾಡಕ್ಕೂ ಆಗುವಂದ 3 ರಾತ್ರಿ ಅದನ್ನ ಬ್ಯಾರೆ ಊರಿಗೆ ಪಾರ್ಸಲ್ ಮಾಡ್ಬೇಕಂತ ಅಂಶಾಡಿರಪ್ಪ. ಅದ ನೋಡ್ರಿ ಅಣ್ಣಾರ. ಮೊದಲ ಆಕೈತೆ ಅವ್ರಿಗೆ ಜಗ ಬಿಡಿಸ್ಬೇಕಂತ ಇಕ್ಕಟ್ಟ. ಬೇರೆ ಸಾಧು ಅಲ್ಲ ಅದು. ಸಿಗಬೇಕ 9, 11 ಕೊಡವ್ರಿ ಪ್ರಸಾದ್. ಸುದ್ದಿ ಮಾಡ್ಬೇಕು ನೋಡ್ರಿ ಅಲ್ಲಿ ಆಜು ಬಾಜು. ಅದು ಸಿಕ್ಕ ನನ್ನ ದರ್ಗಾ ಹಾಕ್ಬೇಕು. ಕುಂದ್ರಿ ಅಲ್ಲಿ. ಬೆಂಗಳೂರಾಗಿಂದ ಒಂದು ಹುಡುಗಿ ಬೈತಲ್ಲ ಬಂಗಾರ 2 ವರ್ಷ ಈ ಕೆಲಪ. ಇನ್ನೊಬ್ಬ ಪೈಕಿ ಯಾವ ಊರಕ್ಕೆ ಬಂದಿದ್ದು ಕೆಲಸದಿಂದ ಹೋದ್ರ. ನಿಂದು 2 ವರ್ಷ ಆತಮ್ಮ ಬಾಮ್ ಹೇಳಿ. ನನ್ನ ಹೆಸರು ಕೆಡಿಸುವಂಗಿಲ್ಲ, ಸಿಗೋದಿಲ್ಲ. ಅಂದ್ರ ಅದು ಏನಂತ ಆಗಕತ್ತಂದ್ರೆ ನಂಗೆ ಯಾವಾಗಾರ ಒಂದು ಸರ್ತಿ ಮಾರ್ನಿಂಗ್ 3 ಗಂಟೆಗೆ 2 ಗಂಟೆಗೆ ಎಚ್ಚರಾಗಿ ಅದು ಸಿಗೋ ಥರ ಫೀಲ್ ಸಿಗುತ್ತಾ ಅಂತ ಹಂಗಾಗ ಅದು ಮನ್ಯಾಗ ಹೋಗಿತ್ರಿ ಅಜ್ಜರ. ಅದರ ಪ್ರೇಮಿ
ಹ್ಞೂ ರೀ. ಆ ಭ್ರಮೆ ನಿನಗೆ ತಗೊಂಡ್ಬಿಟ್ಟತಿ. 2 ದಿವ್ಸಕ್ಕೆ 3 ದಿವ್ಸಕ್ಕೆ ನಿನ್ ಕನಸಿನಾಗ ಬಂತು. ಒಂದು 15 ದಿವ್ಸ ಬಿಟ್ರೆ ಬಲ್ವಾರಿ ಒಂದು 2 o'clock ಹಿಂಗೆ ಎಚ್ಚರ ಆದ್ರೆ ನಂಗೆ ಅದು ಸಿಗೋ ಥರ ಅನ್ನಿಸ್ಬಿಡ್ತೈತಿ. ಅದು ನಿನ್ನ ಭ್ರಮೆ. ಅದು ಮನ್ಯಾಗ ಹೋಗೈತ್ರಿ, ಡೆಲಿವರಿ ಆಗೈತ್ರಿ ನಂದು. ಮನ್ಯಾಗ ಹೋಗಿ ಎಲ್ಲೇ ಹೋದ್ರು ಕೂಡ ಅದು ಪಾರ್ಸಲ್ ಆಗೈತಿ, ಪಾರ್ ಆಗೈತಿ. ಕೈ ಬಿಟ್ಟು ಇಲ್ಲಿ ನನಗೆ ಎಲ್ಲಾ ಡೀಟೇಲ್ಸ್ ಕಾಣ್ಬೇಕದ. ಅವ್ರದ್ದು ಹೆಂಗ ಐತಿ ಅನ್ಯಾನ ಅವ್ರದ್ದು ಆಗಲಿದ್ರಲ್ಲ ಕಣ್ಣಿ ಕಾಣ ಅಂತಿತ್ತಂತ್ರಿ, ಸಿಗುತ್ತಾ ಅಂತಂದು ಅವ್ರಿಗೆ ಹೇಳಿದ್ರಿ. ನಿಮ್ದು ಸಿಗಲ್ಲ ಅಂತಂದ್ರಿ. ಆದ್ರ ಅದ್ರಂಗ ಶಕ್ತಿ ಕೊಡ್ರಿ. ನಿಮ್ಮ ಅಷ್ಟು ಬಂಗಾರ ತಗೊಂಡಂಗ ಶಕ್ತಿ ಕೊಡ್ರಿ. ಹಳ್ಳಿಗುಡಿ, ಹಳ್ಳಿಕೇರಿ, ಹಳ್ಳಿಗುಡಿ, ಹಳ್ಳಿಕೇರಿ. ಎದ್ದೇಳ್ರಿ. ಬಂದ್ರ ಸರ್. ಓ ಸರ್. ಇವ್ರ ಮನೆಯಾಗ ಹ್ಞೂ ಏನ್ ಐತಿ, ಯಾಕೆ ಕಾಡುತ್ತ, ಒಂದು ದಿವಸ ಆ ಮನಿ ಒಳಗೆ ಇವತ್ತೇನೂ ಇಲ್ಲ ಅನ್ನೋಂಗಿಲ್ಲಪ್ಪ. ಹೌದು ಹೌದಂತ್ರಿ. ಮತ್ತ ಅದನ್ನ ಈ ಹೆಣ್ಣು ಮಗಳ ಮಕ್ಕಳು ನಂಬಿಲ್ಲ. ಹೌದನ್ರಿ. ಹೌದಂತ. ಈಗ ನಂಬಿ ಬಂದದ್ದ ಹೆಬ್ಬಳ್ಳಿ ಹಚ್ಚಗವ. ಹೌದು. ಅದಕ್ಕ ಅದು ಮಾಡಿಸಿದ್ದಾಗೈತಿ. ಮನೆಗೆ ಕರ್ಕೊಂಡು ಹೋಗುದ ಅಜ್ಜರನ್ನ, ಅದನ್ನ ಚೆಕ್ ಮಾಡಿ ಏನ್ ಮಾಡ್ಕೋಬೇಕು, ಯಾವ ತರ ಮಾಡ್ಬೇಕು ಅನ್ನೋದು ಹೇಳ್ತಾರ. ಮತ್ತ ಅದಕ್ಕೆ ನೀವು ಗಟ್ಟಿ ಇದ್ರ ಕರ್ಕೊಂಡೋರಿ ಬರಿಸಿ ಆಮೇಲೆ ಅದನ್ನ ಮಾಡಿಸ್ಕೊಂಡು ಅಮಾಸಿ ನನ್ನ ದರ್ಗಾ ಸದ್ಯಕ್ಕ ಅದನ್ನ ಮಾಡಿಸ್ಕೊಳ್ಳು ಮಟ ಯಾವ್ದು ವಿಚಾರ ಮಾಡ್ಬೇಡಪ್ಪ. ಯಾವ್ದು ನೆಡುದಿಲ್ಲ, ಯಾವ್ದು ಶುದ್ಧ ಆಗುದಿಲ್ಲ. ಮನ್ಯಾಗ ದೆವ್ವ ಅದನ್ನ ಮನಿಗೆ ಬಿಗಬಂದು ಮಾಡಿಸ್ಕೋ. ಬೇಕಾದ ನೀ ಮಾಡಿ ಅಂತ. ಅದು ನಡಿಲಿಕ್ಕಂದ್ರೆ ನನಗೆ ಕೈ ಮುಗಿಬೇಡ. ನೋಡೋಣ, ಅಷ್ಟು ಗ್ಯಾರಂಟಿ ಕೊಟ್ರ. ಹೊಸ ಮನಿ ಹಾಕಿಸ್ತಾರ ನೀವು, ಅದಲ್ಲ ಹುಚ್ಚ. ಅದ್ರ ಮೇನ್ ಗುಣಗಣ ಹಾಕ್ಯಾರ. ಅಲ್ಲಿಂದ ಆ ಮನಿಗೆ ಎಂದು ಹೋಗಿರಿ ಅಂದ್ಲಿಂದ ಇಂದಿಗೋರಿ ಒಂದ್ ದಿವಸ ಸುಖ ಇಲ್ಲ. ಕರೆಕ್ಟ್ ಏನ್ರಿ ಅವ್ರ? ಕರೆಕ್ಟ್ ಅಂತಾರ. ಹಾಗೆ ಏನಂದೆ, ಅದನ್ನ ತಗದು ಬಿಡಿಯಪ್ಪ ಅಂದಿ ನೀನು. ಇಮಾರತಿ ಮಾಡಿಸಿದ್ದು ತೆಗಿ ಅಂತ ಹೇಳ್ತಾರ. ಹೋಗಿತಾರ್ರಿ ಅಲ್ಲೇ. ನಿನ್ನ ಅರ್ಥ ಏನಾಗತ್ತ, ಅದನ್ನ ತೆಗಿ ಬಿಡಿಯಪ್ಪ ಅಂತಂದ್ರ ಆ ಗುಣದಾಗಿಟ್ರ ಅದನ್ನ ಪರಿಹಾರ ನಾ ಕಣ್ಣು ತೆಗೆಸ್ಕೊಳಕ್ ಹೋಗ್ಬೇಕಂತೀನಿ ಅಜ್ಜ. ನಾಳೆ ಹೋಗ್ಲಿ ಒಂದ್ ಸ್ವಲ್ಪ ತಡ್ಕೊಮ್ಮ. ಈಗ ಏನ್ ಮಾಡಿದ್ರು ನಿಮಗ ಮೈಮ್ಯಾಗ ಐತಿ, ನಿಮಗ ಅಡ್ಡ ಐತಿ. ಒಂದ್ ಸ್ವಲ್ಪ ಶಾಂತಿ ಏನಾಗುದಿಲ್ಲ. ಅದು ನೋಡ್ತ ಮನಿಗೆ ಮಾಡ್ಕೊಂಡು ಮರು ದಿವಸ ನೀವು ಮಣ್ಣು ಹಿಡಿದು ಚಿನ್ನ ಆಗೋ ಟೈಮ್ ಬರ್ತತಿ. ಅಲ್ಲಿ ಮಟ್ಟ ತಡ್ಕೋಬೇಕು, ತಾಳ್ಮೆ ಇರ್ಬೇಕು. ಈಗ ಹೋದ್ರ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹುಬ್ಳಿ ಯಾರು ಬಂದಾರ ನೋಡು. ಹುಬ್ಳಿ ಕರ್ಕೊಂಡ್ರಿ. ಹುಬ್ಳಿ ಹೋಗ್ಯಾರ ಸರ್. ಧಾರವಾಡ ಬಂದ್ರ ಸರ್. ನೀ ಪಟ್ಟಿಗೆ ಕೇಳಕ್ ಬಂದದ್ದಾದ್ರ ನಿನಗೀಗ ಹೇಳುದಪ್ಪ. ಮಂಡಳಿ ಒಳಗ ಒಂದು ಬ್ಯಾರೆ ಹೌದಲ್ಲ, ಮನ್ಯಾಗಿಂದ ಮುದ್ದ ಮೆದಕಂತ ಬಂದಿ. ಅದು ಆದ್ರ ಅಮಾಸಿ 10
ಈಗ ಜನ ಬಗ್ಗೆ ಚಸ್ಮಾ ಜನ ಬಂದ ಅಜ್ಜ ಹ್ಞೂ ರೀ ಎಡಗೈ ಜೋಳಿಗೆ ಬಂದತ್ತಪ್ಪ ಅನ್ನಲ್ಲ ಹ್ಞೂ ರೀ ಮಕ್ಕಳು ದೂರ ಹೋಯ್ತು ಕಾಲೂರಿ ನಿತ್ಯದಂದ್ರ ಅವಾಗ ಜಗ ಇಲ್ಲ ತಾನೆ ಹೌದು ಕರೆಯವನ ಸುಳ್ಳ ಕರೆ ಕರೆ ಕರೆವಂತ ಈಗ ಹೆಬ್ಬಾಳ ಅಜ್ಜನ ಆಶೀರ್ವಾದದಿಂದ ಮತ್ತೆ ಜೋಳಿಗೆ ಎಡಕ್ಕಿದ್ದಿದ್ದು ಎಡಕ ಬರ್ಬೇಕಪ್ಪ ಹೌದು ಹ್ಞೂ ರೀ ಆ ತರ ನೀನ್ ನಡ್ಕೋಬೇಕಪ್ಪ ನಡ್ಕೊತೀವಿ. ದಿನನಿತ್ಯ ಆಯ್ಕೆಯಲ್ಲಿ ನಿತ್ಯ ನಮಾಜ್ ಮಾಡ್ತೇನೆ ಹ್ಮ್. ದಿನನಿತ್ಯ 5 ಹೊತ್ತು ಕಂಟಿನ್ಯೂ ಇಲ್ಲ 2-3 ಹೊತ್ತು ಅಷ್ಟೇ ಮತ್ತೆ ಅದನ್ನ ಕೇಳ 2-3 ಹೊತ್ತು ಅಷ್ಟೇ ಮಾಡ್ತೀವಿ. ಇಲ್ಲಂತ್ರ ಸರ್ ನಿತ್ಯ 2-3 ಹೊತ್ತು ಟೈಮ್ ಸಿಕ್ಕಾಗ ಮಾಡ್ತಾರ ಸಿಕ್ಕಾಗ ಹಿಂಗೆ ಅದನ್ನ ಹೇಳ ಹಿಂಗೆ ಹೇಳ್ಬೇಕು ಟೈಮ್ ಸಿಕ್ಕಾಗ ಟೈಮ್ ಮಾಡ್ತಾರೆ ಸಿಕ್ಕಾಗ 2-3 ಹೊತ್ತು ಮಾಡ್ತೀವಿ. 2 ಹೊತ್ತಾದ್ರೆ 2 ಹೊತ್ತು 5 ಹೊತ್ತಾದ್ರೆ 5 ಹೊತ್ತು ಮಾಡ ಅಲ್ಲ ಹೂವ ಬೇಡ ಮಧ್ಯಾಹ್ನ ನಮ್ಮದು ಈಶಾ ನಮ್ಮದು ಕಾಯಿ ಮಾಡ್ಬೇಕು ಜುಮ್ಮಾ ಮಾಡ್ಬೇಕು ಅದೇನು ಮಾಡ್ತೀವಿ. ಇನ್ನು ಮ್ಯಾಗ ನಾನು ಹದಿಸಿನೊಳಗ ಹ್ಮ್. ನಡೆಸೋದಾಗುತ್ತಾನೆ ಹ್ಮ್. ಆಗತ್ತೆ ಆಗುತ್ತೆ ಸರ್. ಪಾಲಸ್ ನಾಳೆ ಅಮಾಸಿ ಹತ್ತಪ್ಪ ಹಸಿ ಬೆಂಕಿ ಬಿಯಾಕ ಕಟ್ಕೊಂತಾವ ಹೌದ್ರಿ ಆ ಥರ ಮಾಡ್ಬೇಕು ಹೇಳ್ತೀವ್ರಿ ಈ ತಾಯಿ ಮಗ ಹಿಂಗದಾಳ ನೀದಾಳ ಒಬ್ರು ಮಕ್ಕ ಕನ್ಯಾವ ಹತ್ತುವಲ್ಲು ಹೆಣ್ಗಂಡ ಹೌದು ಅಮಾಸಿ ಹತ್ತ ಆಶೀರ್ವಾದ ಕಾಯಿ ತೊಗೊಂಬಾನಂದ ನಾನು ಬುದ್ಧಿ ನೆನಪು ನಾಳೆ ಅಮಾಸಿ ಬಂದು ಹಿರಿಯರು ಕರ್ಕೊಂಡು ಮನೇನಾರ ಏನ್ರ ಓನೇನಾರ ತೊಂದ್ರೆ ತಂದೆ ತಾಯಿ ಮನ್ಯಾಗ ಅದಾರಿಲ್ಲ ಅದಾರ ಕರ್ಕೊಂಬ ಹಾಂ ಅದ್ ಮಾಡಮ್ಮ ಒಡ್ಡಂಟಿ ಒಡ್ಡಟ್ಟಿ ಗದಗ ಗದಿ ನೀರು ಯಾರಾದ್ರೂ ಬಂದ್ಬಿಡ್ರಿ ಬಂದ್ರಿ ಸರ್ ಗಂಜಿ ಮುಡಿಯಾಗಪ್ಪ ಇವರು ಹ್ಞೂ ರೀ ಗಾಡಿ ತಗೊಂಡ್ರ ಹ್ಞೂ ರೀ ಹೌದಮ್ಮ ಆ ಗಾಡಿ ನಿಂತಲ್ಲಿ ನಿಂತತಿ ದುಡಿಮಿಲ್ಲ ಕಲ್ಯಾಣ ಆಗ್ಬೇಕು ಮಕ್ಕಳದ ಹೌದಾ ಹಾಗೇನು ಏನು ಹೇಳಿದ ಅಜ್ಜ ಏನು ಹೇಳ್ರಿ ನೆನಪಿಲ್ರಿ ಹೆಣ್ಣು ಹತ್ತಲ್ರಿ ನಿಮ್ಮ ಮಂದಿ ಒಳಗೆ ಇದೈತಿ ಅಂತ ದಾರ ಕಟ್ಟು ಮುಂದ ಏನ್ ಹೇಳ್ದ ಅದ ನಿಮ್ಮ ಮಂದಿ ಒಳಗ ಅಜ್ಜಿ ಹತ್ರಿ ಹ್ಞೂ ರೀ ಆ ಗಾಡಿನ ತಗೊಂಬ ಹೆಬ್ಬಳಿಗೆ ಅಂದಿಲ್ಲ ಇಲ್ರಿ ಅಜ್ಜಿ ಗಾಡಿ ತಗೊಂಡ ಅಂತ ಹೇಳಿ ಹೆಬ್ಬಳಿಗೆ ಹತ್ರಿ ಅಂತ ಹೇಳಿದ್ರಿ ಬರ್ತೀರಿ ನಾನು ದರ್ಗಾಕ ಹಾಂ ರೀ ಆಶೀರ್ವಾದ ಕಾಯಿ ತಗೊಂಬರ್ರಿ ಹಾಂ ರೀ ಅದು ನಡೀತಿತ್ತು ಬಿಡ್ತಿತ್ತು ಆಮ್ಯಾಗ ವಿಚಾರ ಮಾಡ್ರಿ ಹ್ಞೂ ಮಾಡ್ರಿ ನಂಬಿ ನಡ್ಕೋರಿ ತೊಗೊಂಬರ್ತಾನೆ ಪ್ರಸಾದ ಕೂಡ ಇವ್ರು ಗದಿನವ್ರು ಗದಗನ್ರಿ ಅಣ್ಣ ಗದಗ ಸರ್ ಹಾಂ ಅಜ್ಜಾರನ ದರ್ಶನಕ್ಕೆ ಬಂದ್ರಿ ಇದ ಫಸ್ಟ್ ಟೈಮ್ ಬಂದಿರೋದು ಹೌದು ಹ್ಞೂ ಹಂಗ ಈಗ ಹ್ಯಾಂಗ ಬಂದಿ ಹಂಗ ಅಮಾಸಿಗೆ ಒಂದು ಬಾರ್ ಪಡ್ಲಿ ಹ್ಞೂ ಸರ್ ಬರ್ತೀನಿ ಸರ್ ಬಂದ ಆಶೀರ್ವಾದ ಕಾಯಿ ತಗೊಂಬ ಆಯ್ತು ಸರ್ ಬರ್ತೀನಿ ಸರ್ ಕೊಡಪ್ಪ ಪ್ರಸಾದ ಹುಬ್ಬಳ್ಳಿ ಹುಬ್ಳಿ ಹೋಗ್ಯಾರ ಆ ಮಾಗಡಿ ಅದ್ ಬಾ ಮಾಗಡಿ ಬರ್ರಿ ಹೌದು ಹೋಗಿ ಮದುವೆ ಹೆಂಡತಿ
ಮಗನ ಹೆಂಡತಿ ಸೊಸಿ ಹ್ಮ್ ಹೌದಾ ಅದು ಈಗ ಬಿಡುಗಡೆ ಆಗ್ಬೇಕಪ್ಪ ಹೌದಾ ಹೌದನ್ರಿ ಹೌದು ಹಿರೇ ಮಗನ ಹೆಂಡತಿ ಹ್ಮ್ ಸಣ್ಣ ಮಗ ಇನ್ನೂ ಇಲ್ಲ ಇನ್ನೊಂದು ಅದು ಬಿಡುಗಡೆ ಆಗ್ಬೇಕು ಕೋರ್ಟ್ನಿಂದ ಅಲ್ಲ ಯಾ ದೇವರು ಸತಿಪತಿ ಕೂಡ್ಸಿದ್ದು ದೈವ ಕೂಡ್ಸಿದ್ದು ಯಾರು ಬ್ಯಾರಿ ಮಾಡು ದೇವ್ರು ಅದರ ಅವರಲ್ಲಿ ನಡ್ಕೋರಿ ಅವರಲ್ಲಿ ಹೋರಿ ಇದು ಬ್ಯಾರಿ ಮಾಡು ದೇವ್ರಲ್ಲ ಕೂಡಿಸ್ತೇನೆ ನಾ ಏನ್ ಹೇಳಕತ್ತೀನಿ ಸ್ವಚ್ಛ ಬೇಕಂದ್ರ ಆ ಕೆಲಸ ಮಾಡ್ತೀನಿ